ಅತ್ತೆ, ವಿಷಯ ಗೊತ್ತಾಯ್ತಾ ನಿಮಗೆ? ಏನವ? ಅದೇ ಅತ್ತೆ, ಇವಳು ಕವಿತಾ ನಾದ್ನಿ, ಸಾರಿ ಹೊರಗಿತ್ತೆ, ಇವಳು ಸೌಮ್ಯ ಜಾನಕಿ ಮಗಳು ಬಂದ್ಬಿಟ್ಟಿದ್ದಾಳಂತೆ. ಯಾಕೋ ಬಂದಿದ್ದಾಳೇನೋ ದೀಪಾವಳಿ ಹಬ್ಬಕ್ಕೆ. ದೀಪಾವಳಿ ಅಲ್ವಾ? ಅಯ್ಯೋ ಇಲ್ಲ ಅತ್ತೆ, ನಿಜವಾಗ್ಲೂ ಅದಕ್ಕಲ್ವಂತೆ. ಅದೇನೋ ಗಂಡ ಹೆಂಡತಿ ಜಗಳವಂತೆ. ಗಂಡನ ಕೊಟ್ಟು ಜಗಳ ಮಾಡ್ಕೊಂಡು ಒಬ್ಬಳೇನೆ ಬೆಳಿಗ್ಗೆನೆ ಬಂದ್ಬಿಟ್ಟಿದ್ದಾಳಂತೆ ಅತ್ತೆ. ಯಾರವಂಗಂದರು? ಅದೇ ಅಜ್ಜಿ ಹಂಗಂದ್ರು, ಬಸವಮ್ಮಜ್ಜಿ ಹಂಗಂದ್ರೆ. ಫೋನ್ ಮಾಡು ನೋಡದೆ. ಮತ್ತೆ ಫೋನ್ ಅದೇ ಅಲ್ವಾ? ಸಣ್ಣ ಫೋನ್ ಇದೆ ಒಂದು. ಫೋನ್ ಮಾಡು ನೋಡದೆ. ಹಲೋ, ಏನವ್ವ ಬಸವಮ್ಮಜ್ಜಿ, ಏನು ಮಾಡ್ತಾ ಇದ್ದೀರಾ? ಏನು ಮಾಡನ್ಕಂದ ಮಾನಿಗೇನಿ ಕವ್ವ, ಮಾನಿಗೇವ್ನಿ, ಇನ್ನೇನು ಮಾಡೋಣವ್ವ? ಬಸವಮ್ಮಜ್ಜಿ, ನಿಮ್ಮ ಹತ್ರ ಏನು ಮಾತಾಡಬೇಕಾಗಿತ್ತು. ಅತ್ತೆ ಫೋನ್ ಮಾಡಕ್ಕೆ ಹೇಳಿದ್ರು, ಮನೆ ಹತ್ರ ಬರ್ತೀರಾ? ಅಯ್ಯೋ, ಈಗ ಯಾರು ಬಂದವರವ? ನಾನು ಇಟ್ಟು ಉಂಡ್ಬಿಟ್ಟು ಯಾಕೋ ಮೈಕೈ ಎಲ್ಲ ನೋವು ನಂಗಾಯ್ತಾ. ಅದಕ್ಕೆ ಒಂದು ಮನೆ ಕಳೆದಂತ ಮನೆಗೀವ್ನಿ ಕಣವ. ಯಾಕಂತ ಏನು ಕೇಳು? ಹೌದಾ, ಏನಿಲ್ಲ ಬಿಡಿ ಅಜ್ಜಿ, ಕಾಫಿ ಮಾಡಿದೆ, ಅದಕ್ಕೆ ಒಂದು ಲೋಟ ಜಾಸ್ತಿ ಇತ್ತು, ಕೊಡೋಣ ಬಸವಮ್ಮಜ್ಜಿ ಕರಿ ಅಂದ್ಬಿಟ್ಟಂಗಂದ್ರು, ಅದಕ್ಕೆ ಮಾಡಿದೆ. ಸರಿ ಬಿಡಿ, ಮಲಗಿದ್ದೀರಲ್ಲ ಪಾಪ, ಬಿಡಿ ಬಿಡಿ ಅಜ್ಜಿ. ಅಯ್ಯೋ ಇಲ್ಲ ಕಣವ, ಅಯ್ಯೋ ಆಳ್ಗಡೆ ನಿದ್ದೆನೆ ಬರೋಕ್ಕಿಲ್ಲ, ಸುಮ್ಮನೆ ಯಾಕೆ ಮನೆ ಕಡೆನೇ ಬೊತ್ತೆವನಿ ಕತ್ ಬಿಡು. ಬೇಡಿ ಅಜ್ಜಿ, ಬೇಡಿ ಬಿಡಿ ಪಾಪ, ಮಲಗಿದ್ದೀರ ಮಲ್ಕೊಳ್ಳಿ. ಬೊತ್ತೆವನಿ ನಿಮ್ಮ ಆಯ್ತಾ ಬೀದಿ ನಡ್ಕ ಬೊತ್ತೆವನಿ ಕತ್ ಬಿಡು. ಸರಿ ಅಜ್ಜಿ, ಬನ್ನಿ. ಮತ್ತೆ ನೋಡಿ ಅತ್ತೆ, ಅವಳಿಗೆ ಏನಾದರೂ ಕೊಟ್ಟರು ಮಾತ್ರ ಬರ್ತಾಳೆ, ಇಲ್ಲಾಂದ್ರೆ ಬರೋದಿಲ್ಲ. ತಿಂದು ಪಾಠ ಬಿಟ್ಟಾಳೆ, ಅದಕ್ಕೆ ಆಡ್ತಾಳೆ, ಯಾರು ಕೊಡಲಿ ಅಂತ ಕತ್ತಾಕು. ಕಾರಿಗೆ ಕತ್ತೆ ಕಾಲು ಕಟ್ಟಬೇಕು ಅಂದ್ಬಿಟ್ಟು ಇವಾಗ ಹೆಂಗೆ ಬಾಯ್ ಬಿಡಿಸ್ತೀನಿ ನೋಡಿ. ಓ ಏನವ, ಏನು ಬೆಳಿಗ್ಗೆ ಏನ ಈ ಪಾಟಿ ಹಾಕೋಸಿಗೆ ರಾತ್ರಿ ಕಡಿಯಕ್ಕೆ ಹೋಗಿದ್ದ, ಏನೋ ಮಲ್ ಬೆಟ್ಗೆ ಹೋಗಿದ್ದ. ಅಯ್ಯೋ ಎಲ್ಲೋಗನವ, ಎಲ್ಲೋಗನೆ, ಎಲ್ಗೂ ಹೋಗಿತ್ತಿಲ್ಲ. ಆಗ ಇದು ಯಾಕೋ ನಿದ್ದೆ ತಗೋಗಿಸ್ತಿತ್ತು, ಅಥವಾ ನಿದ್ದೆನೇ ಬರ್ನಿಲ್ಲ. ಅದಕ್ಕೆ ಇಟ್ಟುಣ್ಣರ ನಿದ್ದೆ ಏನು ಕಣ್ಣು ಚುಚ್ಚುತ್ತಿದ್ದ, ಹೋಗಿ ಮನೆಗಿದೆ ಕಣವ. ಎಲ್ಲ ಕಾಪಿ ಮಾಡ್ಕೊ ಬರ್ತೀನಿ, ಸುಮ್ಮನೆ ಹಂಗಂದೆ ನೀವು ಬರಲಿ ಅಂದ್ಬಿಟ್ಟು ಬಡ್ತಾಳೆ ಸುಮ್ಮನಿರಕ. ಅಲ್ಲ ಕನಕ, ನಾಗಿ ಮಗಳು ಬಂದ್ಬಿಟ್ಟಿದ್ದಾಳಂತೆ. ಕಣವ ಬಂದವಳಲ್ಲ, ಗಂಡು ಕೂಡ ಜಗಳ ಆಡ್ಕೊಂಡು ಬಂದ್ಬಿಟ್ಟಿದ್ದಾಳಂತೆ ಕಂತಾಯಿ. ಯಾಕಮ್ಮ ಏನಂತೆ? ಅಯ್ಯೋ ಅದೇನೋ ಕಾಣಿ ಅವ್ವ, ಅವೆಣ್ಣು ಹೇಳಕ್ಕೆ ಬರ್ತದೆ ಬಾಯಿ ಬಿಡೋಕೆ, ಇವಳು ಬಾಯಿ ಬಿಡ್ಸ್ನೋಳು, ಅವೆಣ್ಣ ಬಾಯ ಬುಚ್ಚಿಸ್ಬಿಟ್ಲು. ನಾನು ಯಾಕವ ಅವತ್ತು ಒಬ್ಬಳೆ ಬಂದಲ್ಲ ಇಷ್ಟೊತ್ತಿನಲ್ಲಿ ಅಂತ ಅನ್ನ, ಅವೆಣ್ಣು ಬಾಯಿ ಬಿಟ್ಟು ಹೇಳಕ್ಕೆ ಬಂದರೆ ಇವಳು ಮಾತಾಡೋಕ್ಕೆ ಬಿಡ್ನಿಲ್ವಲ್ಲವ್ವ. ಎಂತ ಮಳ್ಳಿ ಇರಬೇಕು, ಕಂಡವ್ರ ಮನೆ ವಿಷಯಗಳ ನೆಟ್ಟಿಗೆ ಕೇಳಿಸ್ಕೊತಾಳೆ, ಅವಳ ಮನೆ ವಿಷಯ ಮಾತ್ರ ಹೇಳಕ್ಕೆ ಹಾಕಿಲ್ಲ. ಹಂಗೆ ನಾನು ಹಂಗೆ ಅಂದ್ಕೊಂಡೆ, ಏನೋ ಇರಬೇಕು ಅಂತವ. ಜಗಳ ಆಡ್ಕೊ ಬಂದವ್ರೆ, ಇನ್ಯಾಕೆ ಬಂದವಳು ಅವಳು? ಜಾಸ್ತಿ ಬತ್ತೇನೆ ಇದ್ದಿಲ್ಲ, ಈಗ ಬತ್ತಾಳೆ ಅಂದ್ರೆ ಏನು ಅರ್ಥ ಹೇಳು? ಏನು ಅರ್ಥ? ನಿಜ ಕಣಮ್ಮ, ಜಗಳ ಆಡ್ಕೊ ಬಂದಿರೋದು ಹೆಂಗಾರೆ ನನಗೆ ಗೊತ್ತಿಲ್ಲ ಕಣಮ್ಮ ಈ ವಿಷಯ. ಎಷ್ಟು ದಿವಸ ಆಯ್ತು ಬಂದು? ಅಯ್ಯೋ 3 ದಿವ್ಸದ ಮೇಲಾಯ್ತು ಕಂತಾಯಿ. ಅವಳು ಬಂದು 3-4 ದಿವಸನೇ ಆಗದೆ. ಎಲ್ಲರಿಗೂ ಗೊತ್ತು, ನಿನ್ಗೆ ಗೊತ್ತಿಲ್ವಾ? ಅದು ಯಾಕೋ ಗೊತ್ತಿಲ್ಲವ, ನೀವೇ ಹೇಳ್ಬೇಕವ್ವ. ನಿನ್ನ ಮಗಳು ಫೋನ್ ಮಾಡಿ ಕೇಳುವೆ ಏನು ಎಂತ ಅಂದ್ಬಿಟ್ಟು. ಅಯ್ಯೋ ಏನು ಫೋನ್ ಮಾಡೋದಮ್ಮ, ಏನು ಫೋನ್ ಮಾಡೋದು? ಫೋನ್ ಮಾಡಿದ್ರೆ ಅವಳು ಯಾಕೋ ಸರಿಯಾಗಿ ಮಾತಾಡೋಕ್ಕೆ ನನ್ನ ಮಗಳು ನಂಗೆ ಸಣ್ಣ ಪುಟ್ಟ ವಿಷಯಕ್ಕೆ. ಅಯ್ಯೋ ಒಂದು ಮಾತು ಬರ್ತದೆ ಹೋಯ್ತದೆ, ಅವ್ವ ಮಕ್ಕಳು ಅನ್ನೋದು ಬಿಟ್ಟೋದಂತ ಫೋನ್ ಮಾಡಿ ಕೇಳವ. ಬೈತಾಳೆ ನನ್ನ ಮಗಳು. ನಿನಗೆ ಯಾಕೆ ಆ ಸುದ್ದಿ ಯಾಕೆ ನಿನಗೆ? ಮನೆಯಾಳ ಸುದ್ದಿ ಅನ್ಕೊಂಡು ಬೈತಾಳೆ ಕಣಮ್ಮ. ಏನು ಬಾಯ್ಬಿಟ್ಟು ಮಾತಾಡೋಕ್ಕೆ ಬಿಡೋಕ್ಕಿಲ್ಲ. ಓ ಹಂಗವ್ವ, ಸರಿ ಹಾಕವ. ಅದನ್ನೇ ಕೇಳಕ್ಕಾರದ್ರ ಕೂತ್ಕಮ್ಮ, ಕಾಪಿ ಮಾಡ್ಕೊಬತ್ತೀನಿ. ಅಲ್ಲ ಕಣವ್ವ, ಕೊಚ್ಕೊಂಡು ಬಿಟ್ರು ಬಿಡ್ದವ್ದಾರಂಗಿದ್ರಲ್ಲ, ಅದೇ ಹಿಂಗೆ ಮಾಡ್ಕೊಬಿಟ್ರಿ. ಏನಿಬ್ರು ಅಷ್ಟು ಚಂದನಾಗಿ ಮಾತಾಡ್ಕೊಂಡು ಕತೆ ಆಡ್ಕೊಂಡು ನೀವು ಹೋಗಿ ಅಲ್ಲೂ ನೀವು ಯಾವ್ರು ಬಂದು ಇಲ್ಲೂನವರು ಅಷ್ಟು ಚೆನ್ನಾಗಿದ್ದವರು ನೀವು ಈ ಥರ ಮಾಡ್ಕೊಂಡಾರೆ. ಎಲ್ಲರೂ ಅಚ್ಚುಕಟ್ಟಾಗಿ ಇರ್ದಾನೆ ಬಿಟ್ಟು ಉಣ್ಕೊಂಡು ತಿನ್ಕೊಂಡು ಮಾತಾಡ್ಕೊಂಡು ಮೊದಲು ಹೆಂಗಿತ್ರಿ ಹಂಗೆ ಇರಿವ್ರಿ. ಏನಾಯ್ತಿತ್ತು? ಯಾವಳ ಸವಾಸನು ಬೇಡ ಸುಮ್ಕಿರಮ್ಮ. ನೋಡ್ನಿಲ್ಲ ನೀನು ಅವತ್ತು ಹೆಂಗೆ ಬೈತಿದ್ದು ಬೀದಿಲಿ ನಿಂತ್ಕೊಂಡು ಕಾಸು ಕೊಡ್ಬೇಕಾರೆ ಅಂತ. ಕಾಸು ಕೊಡ್ಬೇಕಾಗಿರೋದಕ್ಕೆ ಬಾಯ್ಗೆ ಬಂದಂಗೆ ಹೇಳ್ಕರಿ ಹೆಂಗಂದ್ರು ಅನ್ಸ್ಕೊಳಕ್ಕದಮ್ಮ. ಈಗ ಬಡ್ಡಿ ಸೇರಿಸಿ ನಮ್ಮ ಬಿಸಾಕ್ನಿಲ್ವಾ? ಅಯ್ಯವ್ವ ಬಾ, ಕೊಟ್ಟಿರೋದ ಬಿಟ್ಬಿಟ್ಟಾರ. ಹಂಗೆ ಬೀದಿಲಿ ನಿಂತ್ಕೊಂಡು ಮಾನಮರೋದಿ ಬೇರೆ ಕಳೀತಾರೆ. ದುಡ್ಡು ಬಡ್ಡಿ ಕೊಡೋದಲ್ದೇ ಮಾನಮರೋದಿನೂ ಕಳಿಸ್ಕೋಬೇಕು, ಹಂಗೆ ಆಗತ್ತೆ. ಸಿಕ್ಕಿಲ್ಲ ಸುಮ್ಮನೆ ರತ್ತಾಗ ಇನ್ನೇನು ಮಾಡಿಯವ್ವ. ಹಂಗಾರೆ ಬಾಯ್ಬಿಟ್ಟಂದಿರಾನು ಬಾಯ್ಬಿಟ್ಟು ತರ್ಕಿತಾರ ಅಂತ ಏನು ಅನ್ನಿಲ್ಲ. ಹಂಗಾರೆ ಇಲ್ಲ ಕಂತಾಯಿ ಅನ್ನಿಲ್ಲ, ಅವಳು ಯಾವ ವಿಷಯ ಏನೋ ಎತ್ನಿಲ್ಲ. ಅದೇ ಬೆಣ್ಣೆ ಏನೋ ಬಾಯಿ ಬಿಡೋಕೆ ಬತ್ತು, ಬಾಯಿ ಮುಚ್ಚಿಸಿದ್ಲು. ಒಟ್ಟಿನಾಗೆ ಜಗಳ ಮಾಡ್ಕೊ ಬಂದಿರೋದಂತೂ ನಿಜವೇ. ಅದರಲ್ಲಿ ಯಾವುದೇ ಥರದಲ್ಲೂ ಅನುಮಾನ ಇಲ್ಲ ಕಣವ. ಯಾಕೆಂದ್ರೆ ಹೆಣ್ಣು ಪಾಪ ಎಷ್ಟೋ ಥರ ಜಗಳ ಮೇಲೆ ಕೂತ್ಕೊಂಡು ಜೂರಿಸ್ತಾ ಕುಂತಿರ್ತದೆ, ಏನೇನೋ ಯೋಚನೆ ಮಾಡ್ಕೊಂಡು. ಅದರಲ್ಲೇ ಗೊತ್ತಾಗಕ್ಕಿಲ್ವ? ಆವತ್ತಿಂದ ಅವನು ತಿರ್ಗಿ ನೋಡಿಲ್ಲ, ಏನಿಲ್ಲ. ಏನೋ ಕಾಣೆ ನಿನ್ನ ಮಗಳು ಗೊತ್ತಿಲ್ಲದವದು ಏನಿದ್ದದವ. ಅವಳೇ ಎದ್ದು ಬಿದ್ದು ನೋಡ್ತಾಳಲ್ಲ ಅವ್ರನ್ನ, ಹೆಂಗೆ ಏನು ಅಂತ ತಿಳ್ಕೊಂಡು ಹೇಳ್ಬೇಕು ತಾನೆ ಬೆಣ್ಣು. ಅಯ್ಯೋ ನೋಡತ್ತಾಡು, ದೀಪಾವಳಿ ಹಬ್ಬಕ್ಕೆ ಕೇಳಕ್ಕೆ ಹೋಗ್ಬೇಕು. ಇವತ್ತು ಹೋಯ್ತೀನಿ ಮಧ್ಯಾಹ್ನ ಮೇಲೆ, ಬಾಯಿ ಬಿಡ್ಸ್ಕೊಂಡು ಬರ್ತೀನಿ. ಬಾಯಿ ಬಿಡ್ಸ್ಕೊಬೋವ್ವ. ನೀನು ಏನಾರು ಅನ್ಕೋತಾಯಿ, ಕಂಡವ್ರ ಮನೆ ವಿಷಯ ಅಂದ್ರೆ ನನಗೆ ಹೊಸಿ ಚಂದ ಅಲ್ಲ ಕಂತಾಯಿ. ಬಾಳಿ ಚಂದ, ಕಂಡವ್ರ ಮನೆ ವಿಷಯ ಕೇಳಕ್ಕೆ ಚಂದ, ಕಂಡವ್ರ ಮನೆ ಊಟ ಉಣ್ಣಕ್ಕೆ ಚಂದ. ಅಯ್ಯೋ ನನಗೂ ಒಂಚೂರು ಕಿವಿ ಕಣ್ಣು ತಂಪಾಗಲಿ,
ಏನಾರ ವಿಷಯ ಇದ್ರೆ ಮುಚ್ಚಿಟ್ಕೋಬೇಡ ಕಣವ. ಅವಳಂಗೆ ನಿನ್ನ ದೋಸ್ತಿ ಹೆಂಗೆ ಅವಳೆ ಕೋಣೆ ದೋಸ್ತಿ ಅವಳು ಯಾವತ್ತು ಬೀದಿ ನಿಂತ್ಕೊ ಮಾನ ಮರುವದಿ ಕಳದ್ಲು. ಅವತ್ತಿಗೆ ಅವಳು ನನ್ನ ಪಾಲಿಗೆ ಸತ್ತೋದ್ಲು ಕಣಮ್ಮ. ಅವತ್ತೇ ನನ್ನ ಪಾಲಿಗೆ ಯಾವಳು ಇಲ್ಲ ನನಗೆ. ಏನವ ಕಚ್ಕೊಂಡು ಬಿಡ್ದು ಹೋದವ್ರು ಹಂಗೆ ಕಚ್ಕೊಂಡು ಕುಂತಿದ್ರಿ. ಈಗ ನೋಡಿದ್ರಿ ಹಿಂಗಂತ ಇದ್ದೀರಿ ಅಲ್ಲ. ಸರಿ ಆದವರು ಆಯಿತು. ಯಾವ್ದಾರೆ ವಿಷಯ ಗೊತ್ತಾದರೆ ನಾನು ಕಿವಿ ಮ್ಯಾಕೆ ಒಂಚೂರು ಹಾಕು ಮುನ್ಸು ಸಮಾಧಾನ ಮಾಡ್ಕೊತೀನಿ. ಏನಾರು ಅನ್ಕೋ ಅವ್ರ ಮನೆ ಸುದ್ದಿ ಮಾತಾಡ್ನಿರ ಅಂದರೆ ತಿಂದಿದ್ದು ಅರ್ಗಕ್ಕಿಲ್ಲ ನನಗೆ ಕಣವ. ಆಗರಿದ್ದದ್ದು ಏನೋ ಕಣೆ. ಒಂದು ದಿವ್ಸಕ್ಕೆ ಒಬ್ಬರು ಸುದ್ದಿ ಒಂಚೂರಾರು ಮಾತಾಡಲೇಬೇಕು. ಏನು ಮಾಡಿ ಇಲ್ದ ಹೋದ್ರೆ ನನ್ನ ಸುದ್ದಿ ನಾನು ಮಾತಾಡಬೇಕು. ಯಾರು ಕೊಟ್ಟದೆ ಹಂಗೆ ಕಂತಾಗಿ ಏನು ಮಾಡಿಯವ್ವ ಏನು ಮಾಡಿಯೇ ತಲೆಗೆಡ್ಸ್ಕೊಬೇಡ. ಇರು ಯಾಕೆ ತಲೆಗೆಡ್ಸ್ಕೊಂಡಿಯೇ? ನಾನೇ ತಲೆಗೆಡ್ಸ್ಕೊಳ್ಳೋಣಮ್ಮ. ನಾನೇ ತಲೆಗೆಡ್ಸ್ಕೊಳ್ಳೆ. ಅವಳ ಬಗ್ಗೆ ತಲೆಗೆಡ್ಸ್ಕೊಳ್ಳೋಂಥದ್ದು ಏನಿದ್ದದು? ನಿನ್ನ ಕಣ್ಣು ಮಟ್ಟಿಗೆ ಬೀದಿ ನಿಂತ್ಕೊಂಡು ಹೆಂಗಮ್ಮ ನೋಡಿದ್ದು ಕಳದ್ಲು. ನಾನೇನೋ ಹೋಗ್ಲಿ ಅಯ್ಯೋ ಜಾನ್ಕ ಅನ್ಕೊಂಡು ಅವಳು ನಿನ್ಗುಟ್ಟ ಸುತ್ಕೊಂಡು ಎಷ್ಟು ಇದು ಮಾಡ್ತಿದೆ. ನಮ್ಮ ಸಾಪರೇ ತಟ್ಟದೆ. ನಿಜವಾಗ್ಲೂ ನಾನು ಸಾಪ ತಟ್ಟೆ ಅವರು ಹಳಿ ಮೈನು ಮಗಳು ದೂರಾಗಿರೋದು ಗೊತ್ತಾ? ಏನೋ ಅಯ್ಯೋ ಯಾವ ಸಾಪ್ ತಟ್ಟಿರೋದು ಏನು ತಟ್ಟಿರೋದು ನಮ್ಗೆ ಏನವ ಗೊತ್ತು? ನಮಗೇನು ಗೊತ್ತು? ಅದೇನೋ ಅಂತಿದ್ರು ಅಂತ ಹಂಗೆ ಆಯಿತು ಕತೆ. ನಿನ್ನ ಶ್ವಾಸೆ ಕಾಪಿ ಮಡ್ಗಕ್ಕೆ ಅಂತ ಹೋದವಳು ಏನು ಮಾಡ್ತಾಯಿದ್ದಾಳು ಒಳಗೆ? ಏನು ಮಾನಂಗೇನು ಬಿಟ್ಟಿದ್ದಾಳ? ಮುಡುಕ್ತಾಳೆ ಸುಮ್ಕಿರು ಮುಡುಕ್ತಾಳೆ ಸುಮ್ಕಿರಮ್ಮ. ಅದೇ ಕಣ್ಣದಿಯೇ ಮುಡುಕ್ಬೇಡ್ದಲ್ಲಿ ಗ್ಯಾಸ್ ಕಸಿ ಮುಡುಕ್ಬೇಡ್ದೆ ಹೇಳು. ಮುಡುಕ್ತಾಳೆ ಸುಮ್ಕಿರು. ಅಲ್ಲ ಕಣವ ಹೆಂಗಿದ್ದಾಳು ನಿನ್ನ ಶ್ವಾಸೆ ನಿನ್ನ ಕುಟ್ಟೆ? ಮೊದ್ಲಂಗೆ ಆಡಾಳೋ ಇಲ್ಲ ಚೆನ್ನಾಗಿದ್ದಾಳೋ? ಈಗ ಹೆಂಗೆ ಪರ್ವ ಇಲ್ವೇ? ಚೆನ್ನಾಗಿದ್ದಾಳ? ಅಯ್ಯೋ ನನ್ನ ಶ್ವಾಸೆ ನಾನು ಚೆನ್ನಾಗಿರು ಕಣಮ್ಮ. ಹತ್ಕಂಡೆ ಮುಂಡ್ಯಾರಿಗೆ ಆಯ್ಕಿಲ್ಲ ಕಣಮ್ಮ. ಚೆನ್ನಾಗಿರೋದು ಕಂಡ್ರೆ ಬಾಯ್ ಪಡ್ಕೊತಾರೆ ಗುಡ್ಸಟ್ಟಿರು. ಏನು ಮಾಡಿಯಮ್ಮ ಮುಂಡ್ಯಾರು? ಅಯ್ಯೋ ಏನಾರೇ ಎಲ್ಲಕ್ಕೂ ಏನು ಅನ್ನ ಮಾಡ್ಕೊಂಡು ಹೆಸ್ರು ಹೊಂಟೋಗಿದ್ರೆ ಇನ್ನೂ ಆಡೋರು ಓಸಿ ಇದ್ದಲ್ಲ. ನಾನು ಶ್ವಾಸೆ ಚೆನ್ನಾಗಿರೋ ನೋಡಿ ಹೊಟ್ಟೆ ಉರಿ ಮಾಡ್ಕೊತಾರೆ ಮುಂಡ್ಯಾರು. ಹೊಟ್ಟೆ ಉರಿ ಮೊಟ್ಟೆ ಕೊಳಿಗಳಂಗೆ ಏನು ಮಾಡಿಯಮ್ಮ? ಅಯ್ಯೋ ಯಾರೇನಾರು ಮಾಡ್ಕೊಳ್ಳ ಹಾಕವ. ಒಟ್ನಾಗೆ ಅವರಿಬ್ರು ಗಂಡ ಹೇಳ್ತಿ ದೂರ ಆಗವ್ರೆ ಕಣವ. ದೂರ ಆಗವ್ರೆ. ಇಷ್ಟು ಹೇಳ್ಬೇಕಾಗಿತ್ತು ಅಂದ್ಕೊಂಡು ಕರ್ಸಿದೀಯಲ್ಲ ಮನೆಗಿರೋಳ ನಿನ್ನ ಶ್ವಾಸೆ ನೋಡು ಎಂಥ ಸುಳ್ಗರ್ತಿ ಅಂತ. ಅಯ್ಯೋ ನಾನೇ ಫೋನ್ ಮಾಡು ಒಂದಕ್ಕೆ ಸುಮ್ಕಿರು. ಅವಳದಲ್ಲ ಪಪ್ಪ ನನ್ನ ಶ್ವಾಸೆದಾರ ಕತೆ. ನಾನು ಶ್ವಾಸೆ ಅಮ್ಮ ನೀನು ಏನಾರು ಅನ್ಕೋ ಹಂಗೆಲ್ಲ ತೊಟ್ಕಲಿಲ್ಲ ಕಣಮ್ಮ. ತೊಟ್ಕಲಿಲ್ಲ ನನ್ನ ಶ್ವಾಸೆ. ಸುಮ್ಮನೆ ಇಲ್ದೋದು ಹೇಳ್ಬಾರ್ದು. ಭಾಳ ಒಳ್ಳೆಯವಳು ನನ್ನ ಶ್ವಾಸೆ ಗೊತ್ತಾ? ಅಯ್ಯೋ ಏನು ಒಳ್ಳೆಯವಳು ಏನು ಬಾಯಿಗೆ ಬಂದಂಗೆ ಹೋಗಿತ್ತಿದೆ ಅಂತೆ ಮುಂಡೆ ಅಂತೆ ಕತ್ತೆಲ್ಲ ಅವಳಿ ಅವಳು ಅಂತೆವಳು ಇಂತೆವಳು ಅಂತ. ಈಗ ನೋಡಿದ್ರೆ ಹಿಂಗೆ ಹೋಗ್ಕೊಳ್ತಾ ಕುಂತಿದ್ದೀಯೇ. ಯಾರ ಮಾತು ನಂಬಬೇಕೋ ಯಾರ ಮಾತು ಬಿಡಬೇಕೋ ಕಾಣೆ ಕಣವ. ನಿಜವಾಗ್ಲೂ ಕಾಣೆ. ಅದೇನು ಕತೆಯೋ ಅಂತ ಪತ್ತೆನೇ ಮಾಡೋಕ್ಕಾಗಕ್ಕಿಲ್ಲ ವರ್ಮುವ. ಅಯ್ಯೋ ಕತೆ ಹಾಗೆ ಕಣಮ್ಮ. ಜನಗಳು ಹೊಟ್ಟೆ ಉರಿ ಜನಗಳು ಚೆನ್ನಾಗಿರೋದನ್ನ ಒಪ್ಪಕ್ಕಿಲ್ಲ. ನನ್ನ ಶ್ವಾಸ ನಾನು ಚೆನ್ನಾಗಿರೋದು ಮುಂಡರ್ಗೆ ಮೆಣಸಿಕಾಯಿ ಮುರ್ಕೊಳಂಗೆ ಆಯ್ತದೆ. ಏನು ಮಾಡಿಯೇ? ಅಯ್ಯೋ ತಾಕಬಾರೆ ತಾಯಿ ನಿದ್ದು ಬರ್ತದೆ ಒಂಚೂರು ಕುಡಿದ್ಬಿಟ್ಟು ಹೋಯ್ತೀನಿ. ಅಮ್ಮ ಸುಮ್ಮನೆ ಕುತ್ಕೊಳ್ಳಿ ತರ್ತಾ ಇದ್ದೀನಿ ಅಲ್ವಾ? ಎಷ್ಟು ಸಲ ಹೇಳಬೇಕು? ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.